KH16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ ಆತ್ಮೀಯರೇ. BJP ರಾಜ್ಯಾಧ್ಯಕ್ಷರು ಬದಲ ಮತ್ತೆ ನಿಧಾನಕ್ಕೆ ಚರ್ಚೆ ಶುರುವಾಗಿದೆ. ಹಾಗಾದರೆ ಅವರು ಬದಲಾಗಿ ಯಾರು? ಈಗಂತೂ ಅವರು ವಿರೋಧಿ ಬಣದವರು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಅವ್ರನ್ನ ಕಿತ್ತಾಕಲೇಬೇಕು, ತೆಗಿಲೇಬೇಕು, ಅಂದಾಗಿ ಗೆಲ್ಲಕ್ಕೆ ಸಾಧ್ಯ ಅಂತೇಳಿ ಯತ್ನಾಳ್ಬಂದು ದಿನನಿತ್ಯ ಅದು ಉದ್ಯೋಗ ಮಾಡ್ತಾಯಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದರೆ ವಿಶೇಷವಾಗಿ ಅವರು ವಿರೋಧಿ ಬಣದವರು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಬಂಗಾರಪ್ಪನವರಾಗಿರ್ಬೋದು, ಇನ್ನೂ ಅನೇಕರಿದ್ದಾರೆ. ಅವರೆಲ್ಲ ನಮ್ಮ ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಇವರೆಲ್ಲರೂ ಅವ್ರನ್ನ ಕಿತ್ತು ಹಾಕಬೇಕು ಅನ್ನೋದು ಮೂಮೆಂಟ್ ಅದ. ಅವ್ರು ಬೇಡಪ್ಪ ಅನ್ನುವಂಥದ್ದು ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಆದರೆ ಇವರು ಬದಲಾಗಿ ನೇಮಿಸೋದು ಯಾರನ್ನು ಅಧ್ಯಕ್ಷರನ್ನಾಗಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ ಈ ವಿಷಯದಲ್ಲಿ ಚಿಂತನೆ ಮಾಡಿ ಒಂದು ಫೈನಲ್ಗೆ ಬಂದದಂತ ಅನ್ನಿಸ್ತದೆ. ಅದರಲ್ಲೂ ಮುಖ್ಯವಾಗಿ ದೊಡ್ಡ ಪ್ರಮಾಣದ ಅಭಿನಂದನಾ ಉತ್ಸವನೋ ಅಥವಾ ಅಭಿಮಾನಿಗಳ ಅಭಿನಂದನಾ ಉತ್ಸವನೋ ಚಿತ್ರದುರ್ಗದಲ್ಲಿ ಮಾಡಿ ಈಗ ಮತ್ತೊಂದು ಚಾಪ್ ಮುಡಿಸಿದ್ದಾರೆ ಯಡಿಯೂರಪ್ಪನವರು. ಅವ್ರ ವಿರೋಧಿಗಳು ಏನೂ ಹೇಳಿ ಮಂದಿ ಕೂಡಿದ್ದೇನು ಸುಳ್ಳಲ್ಲ, ಬಂದಿದ್ದೇನು ಸುಳ್ಳಲ್ಲ, ಹೌದು ಅದ್ರಲ್ಲಿ ಭಾಗವಹಿಸಿಲ್ಲ. ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಬಂಗಾರಪ್ಪನವರಾಗಿರ್ಬೋದು, ಅಥವಾ ಇನ್ನುಳಿದವರಾಗಿರ್ಬೋದು, ಅಥವಾ ಏನಪ್ಪ ಅಂದರೆ ವಿಶೇಷವಾಗಿ ಇವರ ವಿರೋಧಿದಂಥವ್ರು ಬಂದಿಲ್ಲ ಅನ್ನೋದು ಒಪ್ಪಿಕೊಳ್ಳೋಲ್ಲ. ಆದರೆ ಅದೇ ಕಾಲಕ್ಕೆ ಅಲ್ಲಿ ಜನ ದೊಡ್ಡ ಪ್ರಮಾಣದಲ್ಲಿ ಕೂಡಿದ್ದು ಏನು ಸುಳ್ಳಲ್ಲ. ಏನು 10 ಲಕ್ಷ 15 ಲಕ್ಷ ಕೂಡಿಲ್ಲ ಅಂತ ಒಪ್ಕೊಳ್ಳೋಣ ಮಾತನ್ನು. ಬಟ್ ಕೂಡಿದ್ರು 2 ಲಕ್ಷ 3 ಲಕ್ಷ ಕೂಡಿದ್ರು ಅನ್ನೋದು ಅಷ್ಟು ಸತ್ಯದ. ಅದೇನೂ ಇರಲಿ, ಆ ಮೂಲಕ ಹೈಕಮಾಂಡ್ ಇದ್ದಿದ್ದು ಈಗಾಗಲೇ ಯಡಿಯೂರಪ್ಪ ಮತ್ತು ಅವ್ರ ಮಗ ಗ್ಯಾರಂಟಿಪ್ಪ ಅಂತೇಳಿ. ನಂತರದಲ್ಲೇ ವಿಜೇಂದ್ರನ ಕರೆಸು ಸಹಿತ ಶಾರ್ ಅವರು ಇತ್ತೀಚೆಗೆ ಮಾತಾಡಿದಾರಂತೂ ಸುದ್ದಿಗಳು ಇದ್ದಾವೆ. ಅಂದ್ರೆ ಫಿಕ್ಸ್ ಅಂತೆ ಇವ್ರನ್ನ ಕಿತ್ತಾಕೋದು ಸುಲಭದ ಕೆಲಸ ಅಲ್ಲ ಅನ್ನುವಂಥ ಈ ಎಲ್ಲ ಸರ್ಕಮ್ಸ್ಟನ್ಸಸ್ ಎವಿಡೆನ್ಸಸ್ ಅಂತೀವಿ ನಾವು. ಆ ನೆಲೆಗಟ್ಟಲ್ಲಿ ವಿಚಾರ ಮಾಡಿದಾಗ ಇವರು ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ವಿಜೇಂದ್ರವರನ್ನು ತೆಗೆದುಹಾಕಿ ಮಾಡೋದು ಯಾರನ್ನು? ಯಾಕಂದರೆ ಇವತ್ತು ಆ ದೊಡ್ಡ ಯಡಿಯೂರಪ್ಪನವರ ಎತ್ತರದ ವ್ಯಕ್ತಿತ್ವದ ನೀವು ಅನ್ಬೋದು. ಯತ್ನಾಳು ದಿನನಿತ್ಯ ಟೀಕೆ ಮಾಡ್ತಾರೆ, ಒಪ್ಪನೋ ಮಾತನ್ನು. ಹೌದು ಅದಾವ, ಅವ್ರು ಇಲ್ಲಂತಲ್ಲ, ತಪ್ಪುಗಳಿದ್ದಾವೆ. ಆದರೆ ಅವರು ಬದಲಾಗಿ ಯಾರು ಅಂತ ಯಾರನ್ನು ಪ್ರಪೋಸ್ ಮಾಡ್ತಾರಪ್ಪ ಇವರು ಹೇಳಬೇಕಲ್ಲ ಒಂದು. ಯಾಕಂದ್ರೆ ಏನಾಯ್ತು ಗೊತ್ತಿಲ್ಲ, ನಮಗೂ ಗೊತ್ತಿರುವಂಥ ವಿಷಯ. ಸಮಸ್ಯೆಗಳಿದ್ದಾವೆ ನಮ್ಮಲ್ಲೇ. ಆ ಸಮಸ್ಯೆಗಳ ಒಂದು ಪರ್ಯಾಯಪ್ಪ ಇವ್ರು ಇಂಥ ಸಮಸ್ಯೆ ಇದ್ದಾರೆ, ಯಡಿಯೂರಪ್ಪನವ್ರು ಇಂಥ ಸಮಸ್ಯೆ ಇದ್ದಾವೆ. ಹಾಗಾದ್ರೆ ಇವ್ರು ಬಿಟ್ಟು ಯಾರು? ವಿಜೇಂದ್ರ ಅವ್ರು ಬಿಟ್ಟು ಯಾರು? ವಿಜೇಂದ್ರ ಅವರು ಹೆಂಗಿದ್ದಾರೆ ಒಂದದ್ದು ಪ್ಲಸ್ ಪಾಯಿಂಟ್. ಎರಡನೇದಾಗೆ ಇವತ್ತಿನ ರಾಷ್ಟ್ರೀಯ ಮಟ್ಟದ ಅಧ್ಯಕ್ಷ ನವೀನ್ ನಿತಿನ್ ಅವರು ಸಹಿತ ಹೆಂಗಿದ್ದಾರೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತ